ಪ್ರಭು, ನಾವು ಮದ್ಯಪಾನ ಮುಗಿಸಿ ಇಲ್ಲಿಗೆ ಬಂದಿದ್ದು ತುಂಬ ಆನಂದವಾಯಿತು. ಪ್ರಭು, ತಾವು ತಕ್ಷಶಿಲೆಯ ಪ್ರಾಂತ್ಯಪಾಲಕರಾದ ಮೇಲೆ ಎಲ್ಲ ಸುಖ ಭೋಗಗಳನ್ನು ಚೆನ್ನಾಗಿ ಅನುಭವಿಸಿದರು. ಈ ಅವಕಾಶ ಅಧಿಕಾರವನ್ನು ಚೆನ್ನಾಗಿ ಬಳಸಿಕೊಂಡಿರುವುದು. ಪ್ರಭು, ನಿಮ್ಮ ಪರಮ ಸುಖವೇ ನಮ್ಮೆಲ್ಲರ ಸುಖ. ಅಲ್ಲ, ನಿಮ್ಮ ಪರಮ ಸುಖವೇ ನಮ್ಮೆಲ್ಲರ ಪರಮ ಸುಖ. ನಿಮ್ಮ ಮುಂದಿನ ದಿನಗಳ ಆಯಸ್ಸನ್ನು ಲೆಕ್ಕ ಹಾಕಿದರೂ ನೀವು ಅನುಭವಿಸಿರುವ ಮಧಿರಾ ಮಾನಿನಿನ ಲೆಕ್ಕ ಹಾಕಲು ಸಾಧ್ಯವಿಲ್ಲ. ಅಲ್ಲವೇ ಪ್ರಭು? ಸರಿಯಾಗಿ ಹೇಳಿದ ಅಶ್ವತ್ಥಸೇನ. ತಾರುಣ್ಯದಲ್ಲಿ ಅನುಭವಿಸಲಾರದ ಸುಖ ಭೋಗಗಳನ್ನು ಕಾಮಾಕ್ಷಯದ ಕಾಲದಲ್ಲಿ ಅನುಭವಿಸುತ್ತೇನೆ ಎಂದರೆ ಅದು ಬರೀ ತೆವಳಿನ ಮಾತಷ್ಟೇ. ನಾಯಕರೇ, ನಾವು ಮೋಜಿನ ಕೂಟದಲ್ಲಿ ಮಹತ್ತರ ವಿಷಯವನ್ನೇ ಮರೆತು ಬಿಟ್ಟೆವು. ಏನು ಅಂತಹ ಮಹತ್ತರ ವಿಷಯ? ಆ ಮದಿರ ಮಾನನೀಯರ ಮಾಯಾ ಲೋಕದಲ್ಲಿರುವಾಗ ಸುಖಲೋಲುಪತೆಯ ಸುರಲೋಕದಲ್ಲಿರುವ ಈ ಸಮಯದಲ್ಲಿ ನನ್ನ ಮಾತು ಮುಳ್ಳಿನಂತೆ ಇರುತ್ತದೆ. ಆದರೆ ಹೇಳಲೇಬೇಕು, ನಿಮ್ಮ ಸಿಂಹಾಸನದ ಹಾದಿಯಲ್ಲಿ ಕಾಲ್ ತೊಡಕಾಗಿರುವ ಅಶೋಕರ ಬಗ್ಗೆ. ಅಶೋಕ 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 ಚಂಡ ಅಶೋಕ. ಆ ಮದಿರ ಮಾನನೀಯರ ಮಾಯಾ ಲೋಕದಲ್ಲಿ ನನ್ನನ್ನೇ ನಾನು ಮರೆಯುವಾಗ ಮದಿರ ಧಮನಿಗಳಿಗಿಳಿದು ಮತ್ತೇರುವ ಮುನ್ನವೇ ಆ ಮದಿರ ಬರೀ ನೀರಾಗಿ ಹೋಯ್ತು. ಈಗ ಪ್ರಸ್ತಾಪ ಬೇಕಿತ್ತೆ? ಪ್ರಭು, ಇದು ಬಹಳ ತುರ್ತು ವಿಷಯ. ಅಶೋಕ ಉಜ್ಜಯಿನಿಯ ಪ್ರಾಂತ್ಯಪಾಲಕರಾದ ಮೇಲೆ ಅವರ ವಿವಾಹಗಳು ಸಿದ್ಧತೆ ನಡೆಯುತ್ತಿದೆ. ವಿವಾಹ ಖಾಸಗಿ ವಿಷಯವೇ, ಆದರೆ ಅದರಲ್ಲಿ ದೂರಾಲೋಚನೆ ಅಡಗಿದೆ ಎಂಬುದು ಸತ್ಯ. ಆದ್ದರಿಂದಲೇ ಪೂರ್ವ ಸಿದ್ಧತೆಗಳು ಬಹಳ ವೇಗದಲ್ಲಿ ನಡೆಯುತ್ತಿವೆ. ಅವರ ದೂರದೃಷ್ಟಿ ಪಾಟಲಿಪುತ್ರದ ಸಿಂಹಾಸನದ ಮೇಲಿದೆ ಪ್ರಭು. ಹೌದು ಅಶ್ವತ್ಥಸೇನ, ನನಗೂ ಅನುಮಾನವಿದೆ. ಅವನನ್ನು ಯಾವುದೇ ಕಾರಣಕ್ಕೂ ನಾನು ನಂಬುವುದಿಲ್ಲ. ಹೌದು ನಾಯಕರೇ, ಇದು ಬಹಳ ಗಂಭೀರ ಪರಿಸ್ಥಿತಿ. ಕೈ ಮೀರಿದರೆ ಅವಕಾಶ ವಂಚಿತರಾಗುವಿರಿ. ಅಶೋಕ ಉಜ್ಜಯಿನಿಯ ಪ್ರಾಂತ್ಯಪಾಲಕನಾಗಲು ಅವನ ತಾಯಿ ಅಲ್ಲದೆ ಮಂತ್ರಿಗಳಾದ ರಾಧಾ ಗುಪ್ತಾ ಗಜದೇವ ಕಾರಣರಾದರು. ಈಗಲೂ ಅವರ ಸಹಕಾರ ಇದ್ದೇ ಇದೆ. ಹಿಂದೆ ನಿಮ್ಮ ಶಕ್ತಿಯಾಗಿದ್ದ ನಿಮ್ಮ ತಾಯಿಯವರು ಸಹ ಈಗಿಲ್ಲ. ನೀವೀಗ ಏಕಾಂಗಿ. ಸುಭದ್ರಾ ದೇವಿಯವರ ಮಾತಿಗೆ ಮನ್ನಣೆ ಸಿಗಲೂಬಹುದು. ಅಲ್ಲದೆ ಅವರು ಪಾಟಲಿಪುತ್ರದಲ್ಲೇ ಇದ್ದಾರೆ. ಪ್ರಭು, ಸುಭದ್ರಾ ದೇವಿ ಧರ್ಮರವರ ಒತ್ತಾಯಕ್ಕೆ ಸಾಮ್ರಾಟರು ಮಣಿಯುವುದು ಅನಿವಾರ್ಯವಾಗಬಹುದಲ್ಲವೇ? ಸಾಧ್ಯವೇ ಇಲ್ಲ. ತಾಯಿ ಮಗನ ಕನಸು ತಿರುಕನ ಕನಸು. ತಂದೆ ಬಿಂದುಸಾರರು ವನವಿಹಾರಕ್ಕೆ ಹೋದಾಗ ಶತ್ರುವಿನ ಬಾಣ ತಗುಲಿ ವೈದ್ಯೋಪಚಾರಕ್ಕೆ ವನಾಶ್ರಮದಲ್ಲಿ ಆಶ್ರಯ ಪಡೆದರು. ಅಲ್ಲಿ ಬ್ರಾಹ್ಮಣ ವೈದ್ಯ ಮತ್ತು ಅವನ ಮಗಳು ಸೇವೆಗೈಯುತ್ತಿರುವಾಗ ಆಕೆಗೂ ಮತ್ತು ಸಾಮ್ರಾಟರಿಗೂ ಪ್ರೇಮಾಂಕುರವಾಗಿ ವಿವಾಹವಾಗಿ ಬೀಜಾಂಕುರವಾಗಿ ಹುಟ್ಟಿದವನೇ ವನಪುತ್ರ ಅಶೋಕ. 5 ವರ್ಷದ ವನವಾಸದ ನಂತರ ತಾಯಿ ಮಗ ಅರಮನೆಗೆ ಬಂದರು. ಮಗ ಕುದುರೆ ಲಾಯಕ್ಕೆ ಸೇವಕನಾಗಿ, ತಾಯಿ ಅರಮನೆಗೆ ಸೇವಕಿಯಾಗಿ ಬಂದರು. ಹೀಗಿರುವಲ್ಲಿ ತಂದೆಯವರು ಅವನನ್ನು ಸಾಮ್ರಾಟನಾಗಿ ಮಾಡುತ್ತಾರೆ. ಅಲ್ಲದೆ ಅವನಿಗಿಂತ ನಾನೇ ಪ್ರೀತಿಯ ಪುತ್ರ. ನನಗೆ ವಾಗ್ದಾನವನ್ನು ಕೊಟ್ಟಿದ್ದಾರೆ. ನಾಯಕರೇ, ಅವರು ಅರಮನೆಗೆ ಬಂದ ದಿನದಿಂದಲೂ ನಿಮಗೆ ಸ್ಪರ್ಧಿಯಾಗೇ ಬೆಳೆದರು. ನೀವು ಹಲವಾರು ಬಾರಿ ಕೊಲ್ಲಲು ಪ್ರಯತ್ನಿಸಿದಿರಿ. ಅವರು ನಿಮ್ಮಿಂದ ಬದುಕುಳಿದಿರುವುದೇ ಆಶ್ಚರ್ಯ. ಅದಿರಲಿ, ಸಾಮ್ರಾಟರು ಈಗ ದ್ವಂದ್ವ ಮನಸ್ಥಿತಿಯಲ್ಲಿದ್ದಾರೆ. ಮಗನ ಸಾಮ್ರಾಜ್ಯದ ರಕ್ಷಣೆಯಲ್ಲಿ ಅವರ ಮೇಲೆ ಅಪಾರ ನಂಬಿಕೆ ಇದೆ. ಹಾಗೂ ಸಾಮ್ರಾಟರ ಆರೋಗ್ಯವು ಹದಗೆಡುತ್ತಿದೆ. ನಾಯಕರೇ, ಸಾಮ್ರಾಟರಿಗೆ ಅವರ ಮೇಲೆ ಅಪಾರವಾದ ನಂಬಿಕೆ ಮತ್ತು ಗೌರವ. ಕಾರಣ ನಿಮಗೂ ಗೊತ್ತಿರಬಹುದು.
ಅವನ ಸಾಧನೆಯಲ್ಲಿ ಅತಿ ದೊಡ್ಡ ಸಾಧನೆ ಎಂದರೆ ತಕ್ಷಶಿಲೆಯಲ್ಲಿ ರಾಜನಾಗಿದ್ದವನನ್ನು ಕೊಂದು ಕಳಿಂಗ ರಾಜನಾಗಿದ್ದ ಜನಾರ್ದನನ್ನು ಬಂಧಿಸಿದ್ದ. ಆ ಕಾರಣಕ್ಕಾಗಿ ಅವನು ಮಾಡಿರುವ ಸಾಧನೆ ಒಂದೇ ಎರಡೇ. ಇಂಥವರು ಸಾಮಾನ್ಯವಾಗಿ ಸುಮ್ಮನಿರಲಾರರು. ಆದ್ದರಿಂದಲೇ ಸಾಮ್ರಾಟರಿಗೆ ನಿಮ್ಮ ಮೇಲೆ ಎಷ್ಟೇ ಪ್ರೀತಿ ಇದ್ದರು, ವಾಗ್ದಾನ ನೀಡಿದ್ದರು, ಅವರ ಮನಸ್ಥಿತಿಯನ್ನು ಹೇಳಲಾಗುವುದಿಲ್ಲ. ಕುಡಿದ ಮತ್ತಿನಲ್ಲಿ ನೀವು ಮಂದಮತಿಗಳಾಗಿ ಅವನನ್ನು ಹೊಗಳುತ್ತಿರುವಿರೇನು? ಅವನೇನೆಂದು ನಿಮಗಿಂತಲೂ ನನಗೆ ಚೆನ್ನಾಗಿ ಗೊತ್ತು. ಅಶೋಕ, ನಿನ್ನನ್ನು ಪ್ರಾಂತ್ಯ ಪಾಲಕನಾಗಿ ಮಾಡಲು ತಂದೆಯವರು ಹಿಂಜರಿದಿದ್ದರು. ಏಕೆಂದರೆ ಅವರಿಗೆ ಗೊತ್ತಿತ್ತು ನೀನು ಬರೀ ಅಧಿಕಾರದ ದಾಹಿಯಲ್ಲ, ಸಿಂಹಾಸನ ಅಧಿಕಾರದ ದಾಹಿ ಎಂದು. ನೀನು ಮುಂದಲೆಗೆ ಬಂದರೆ ನನಗೆ ತೊಂದರೆಯಾದಿತ್ತೆಂದು ನಮ್ಮ ತಂದೆಯವರಿಗೆ ನಿನ್ನ ಅಧಿಕಾರದ ದಾಹ ಮೊದಲೇ ಗೊತ್ತಿತ್ತು. ಅದು ಇಂದು ನಿಜವಾಗುತ್ತಿದೆ. ಯಾವುದಕ್ಕೂ ಎಸದ ವ್ಯಕ್ತಿ, ಸ್ವಂತ ಸೋದರರನ್ನೇ ಕೊಲೆಗೈದ ಕೊಲೆಪಾತಕ. ಯಾವುದಕ್ಕೂ ಎಸದ ಅವನು ನಿಮಗೆ ಸಾಧಕನೋ ಬೀರನೋ? ನನಗೆ ನೀವೆಂತ ನಂಬಿಕೆಯ ಮಂತ್ರಿಗಳು? ಸಾಮ್ರಾಟ, ನಾವು ಅವರನ್ನು ಹೊಗಳುತ್ತಿಲ್ಲ. ಸಾಮ್ರಾಟರಿಗೆ ಅವರು ಕಾಣುವ ರೀತಿ ಏನೆಂಬುದು ನಮ್ಮ ಮಾತಾಗಿತ್ತು ಅಷ್ಟೇ. ಅಶೋಕ, ನೀನು ಅರಮನೆಗೆ ಬಂದಾಗ ನಿನ್ನ ತಾಯಿ